ಯಾದಗಿರಿಯ ಶಹಾಪುರದಲ್ಲಿ ಬಿಡಾದಿ ದನಗಳ ಸಮಸ್ಯೆ ಆಗಿದೆ. ಬಿಡಾದಿ ದನಗಳ ಹಾವಳಿಗೆ ಬೇಸತ್ತಂತಹ ವಾಹನ ಸವಾರರು ಯಾದಗಿರಿಯ ಶಹಾಪುರದಲ್ಲಿ ಬಿಡಾಡಿ ದನಗಳ ಸಮಸ್ಯೆ. ಬಿಡಾಡಿ ದನಗಳ ಹಾವಳಿಗೆ ಬೇಸತ್ತಂತಹ ವಾಹನ ಸವಾರರು. ನಗರದ ಮುಖ್ಯ ರಸ್ತೆಗಳಲ್ಲಿ ಬಿಡಾಡಿ ದನಗಳ ಓಡಾಟ. ಜೀವ ಭಯದಲ್ಲಿ ವಾಹನ ಸವಾರರು ಓಡಬೇಕಾಗಿರುವಂತಹ ಸ್ಥಿತಿ. ಬಿಡಾಡಿ ದನಗಳನ್ನ ಹಿಡಿದು ಗೋಶಾಲೆಗೆ ಸಾಗಿಸಲು ಆಗ್ರಹ. ನಗರಸಭೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರೂ ಕೂಡ ಕ್ರಮ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತಾಲೂಕು ರೈತ ಸಂಘ ಆಕ್ರೋಶ. ದನಗಳ ಹಾವಳಿಗೆ ಬ್ರೇಕ್ ಹಾಕಿ, ಇಲ್ಲವಾದ್ರೆ ಉಗ್ರ ಹೋರಾಟ. ತಾಲೂಕು ಕಾರ್ಯದರ್ಶಿ ಭೀಮರಾಯ ಪೂಜಾರಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ದನಗಳ ಕಾಟ ಸ್ವಲ್ಪ ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ ಅಲ್ಲಿರುವಂತಹ ರೈತರಿಗೆ. ಯಾಕಂದ್ರೆ ಬೆಳೆಗಳನ್ನ ಬೆಳೆದು ಕೂತ್ಕೊಂಡ್ರೆ ದನಗಳು ಬಂದು ತಿನ್ಕೊಂಡು ಹೋಗ್ಬಿಡುತ್ತೆ. ಸೊ ಆ ಒಂದು ಕಾರಣಕ್ಕೆ ಇನ್ಕಮ್ ಕೂಡ ಕಮ್ಮಿ ಆಗುತ್ತೆ. ಯಾದಗಿರಿ ಶಹಾಪುರದಲ್ಲಿ ಬಿಡಾಡಿ ದನಗಳ ಸಮಸ್ಯೆ ಜಾಸ್ತಿ ಆಗ್ತಾ ಇದ್ದು, ಆ ಒಂದು ದನಗಳ ಹಾವಳಿಯಿಂದ ವಾಹನ ಸವಾರರಿಂದ ಹಿಡಿದು ರೈತರು ಕೂಡ ಬೇಸತ್ತು ಹೋಗಿರುವಂತಹ ಘಟನೆ ನಡೆದಿದೆ. ನಗರದ ಮುಖ್ಯ ರಸ್ತೆಯಲ್ಲಿ ಬಿಡಾಡಿ ದನಗಳು ಓಡಾಟವನ್ನ ನಡೆಸ್ತಾ ಇದ್ದು ನೋಡ್ತಾ ಇರಬಹುದು ಹೆಂಗ್ ಆರಾಮ ಕುತ್ಕೊಂಡಿದೆ ಅಂತ ಹೇಳಿ. ಯಾರೇನಾದ್ರೂ ಮಾಡ್ಕೊಳ್ಳಿ, ನಾನಂತೂ ಆರಾಮಾಗಿ ರಸ್ತೆ ಮಧ್ಯೆ ಕುತ್ಕೊಳ್ತೀನಿ ಅಂತ ಹೇಳಿ ದನಗಳು ಮಲ್ಕೊಂಡಿರುವಂಥದ್ದು, ಕುತ್ಕೊಂಡಿರುವಂಥದ್ದು. ವಾಹನ ಸವಾರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಸಡನ್ ಆಗಿ ಮೂಕ ಪ್ರಾಣಿಗಳು ಎದುರಿಗೆ ಬಂದ್ರೆ ಬ್ರೇಕ್ ಹಾಕ್ಬೇಕಾಗತ್ತೆ. ಹಿಂದ್ಗಡೆಯಿಂದ ಯಾರೋ ಬಂದು ಗುದ್ದು ಬಿಡ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಆಗ್ರಹಿಸುತ್ತಿದ್ದಾರೆ ಎಲ್ಲರೂ ಕೂಡ. ವಾಹನ ಸವಾರರು ಈ ಬಿಡಾಡಿ ದನಗಳನ್ನ ಮತ್ತೆ ತಿರುಗಿ ಗೋಶಾಲೆಗೆ ಸಾಗಿಸಿ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ನಗರಸಭೆಯ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡ್ರು ಕೂಡ ಯಾವುದೇ ಪ್ರಯೋಜನ ಇಲ್ಲ. ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಎನ್ನುವಂತಹ ಮಾತನ್ನ ಆಡ್ತಾ ಇರುವಂಥದ್ದು. ಹಾಗೆ ರೈತರು ಬೆಳೆದಿರುವಂತಹ ಬೆಳೆಗಳಿಗೆ ಗೋಗಳು ಹೋದಾಗ ಅದೇನ್ ಮಾಡುತ್ತೆ, ನಾರ್ಮಲ್ ಆಗಿ ನಾನು ಊಟ ಅಂತ ಹೇಳಿ ತಿನ್ನುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ರೈತರು ಕೂಡ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಆರಾಮಾಗಿ ಬಿಸಿಲಲ್ಲಿ ಬಿಸಿಲು ಕಾಸ್ತಾ ಹಿಂಗೆ ಮಲ್ಕೊಂಡಿದೆ ನೋಡಿ ಬಿಡಾಡಿ ದನಗಳು. ಸೊ ಈ ಒಂದು ದನಗಳಿಂದ ಸಾರ್ವಜನಿಕರಿಂದ ಹಿಡಿದು ವಾಹನ ಸವಾರರಿಂದ ಹಿಡಿದು ರೈತರಿಗೂ ಕೂಡ ಕಷ್ಟ ಆಗಿರುವಂಥದ್ದು. ನಗರಸಭೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು ಕೂಡ ಏನೇ ಕ್ರಮವನ್ನು ಕೂಡ ಕೈಗೊಂಡಿಲ್ಲ. ಇವೆಲ್ಲ ದನಗಳನ್ನ ಗೋಶಾಲೆಗಳಿಗೆ ಹಾಕಿ ಗೋಶಾಲೆಗೆ ತೆಗೆದುಕೊಂಡು ಹೋಗ್ಲಿ ಅವರು ಅನ್ನುವಂತಹ ಮಾತನ್ನ ವಾಹನ ಸವಾರರು ಮಾತನಾಡ್ತಾ ಇರುವಂಥದ್ದು. ಅಂತಂದ್ರೆ ಈ ದನಗಳು ಆರಾಮಾಗಿ ಮಲ್ಕೊಂಡು ಇದ್ಬಿಡ್ತಾವಲ್ಲ, ವಾಹನ ಸವಾರರಿಗೆ ಅದು ಕಷ್ಟ. ರಸ್ತೆಯೇ ಚಿಕ್ಕದು, ಅದರಲ್ಲಿ ಗುಂಡಿ ಬೇರೆ, ಅದರಲ್ಲಿ ಮಳೆ ಬೇರೆ, ಈ ದನಗಳ ಬೇರೆ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗೆ ಮೂಕ ಪ್ರಾಣಿಗಳು ಯಾವ ಕಡೆಯಿಂದ ಯಾವ ಕಡೆ ಓಡ್ತವೆ ಅಂತ ಗೊತ್ತಾಗೋದಿಲ್ಲ. ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡ್ತಾ ಇರ್ತವೆ. ಸೊ ಆ ಒಂದು ಕಾರಣಕ್ಕೆ ಆಕ್ಸಿಡೆಂಟ್ಗಳಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತೆ ವಾಹನ ಸವಾರರಿಂದ ಹಿಡಿದು ಆ ಬಿಡಾಡಿ ದನಗಳಿಗೂ ಕೂಡ ಆಕ್ಸಿಡೆಂಟ್ ಆಗುವಂತಹ ಸಾಧ್ಯತೆ ಇದೆ. ಮೂಕ ಪ್ರಾಣಿಗಳು ಆ ಒಂದು ಕಾರಣಕ್ಕೆ ಮಾನವೀಯತೆಯನ್ನ ತೋರಿಸಿ ಆ ಒಂದು ದನಗಳನ್ನ ಗೋಶಾಲೆಗೆ ಹಾಕಿ ಅಂತ ಹೇಳಿ ಅಲ್ಲಿರುವಂತಹ ಗ್ರಾಮಸ್ಥರು ಹಾಗೆ ರೈತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಗರಸಭಾ ಅಧಿಕಾರಿಗಳಿಗೂ ಕೂಡ ಮನವಿಯನ್ನ ಮಾಡಿದ್ರು, ಕ್ರಮವನ್ನು ಕೈಗೊಳ್ತಾ ಇಲ್ಲ. ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಅಂತ ಹೇಳಿ ತಾಲೂಕು ರೈತ ಸಂಘದವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ದನಗಳ ಹಾವಳಿ ಬ್ರೇಕ್ ಹಾಕಿ, ಇಲ್ಲವಾದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಹೋರಾಟ ಮಾಡಿದ್ರೆ ದನಗಳಿಗೆ ಗೊತ್ತಾಗೋದಿಲ್ಲ, ಅಧಿಕಾರಿಗೆ ಗೊತ್ತಾಗಬಹುದು. ತಾಲೂಕು ಕಾರ್ಯದರ್ಶಿ ಭೀಮರಾಯ ಪೂಜಾರಿ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ದಯಮಾಡಿ ಅದೊಂದು ಸಮಸ್ಯೆಯನ್ನು ನೋಡ್ಬೇಕು. ಯಾಕಂದ್ರೆ ನೀವು ಮೂಕ ಪ್ರಾಣಿಗಳು ಅಂತಂದ್ರೆ ಅವ್ರಿಗೇನು ಬೈಯೋಕ್ಕಾಗತ್ತಾ, ಹೊಡೆಯೋಕ್ಕಾಗತ್ತಾ, ಹೇಳಿದ್ರು ಗೊತ್ತಾಗತ್ತಾ? ಅಧಿಕಾರಿಗಳು ಅದನ್ನು ಯೋಚನೆ ಮಾಡ್ಬೇಕು. ಎಸ್, ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ರೈತ ಸಂಘದ ತಾಲೂಕು ಕಾರ್ಯದರ್ಶಿಗಳಾಗಿರುವಂತಹ ಭೀಮರಾಯ ಪೂಜಾರಿ ಅವರು ನಮ್ಮ ಒಂದು ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಎಸ್, ಭೀಮರಾಯ ಪೂಜಾರಿ ಅವರೇ, ಏನು ಸಮಸ್ಯೆ ಆಗ್ತಾ ಇದೆ ನಿಮ್ಗೆ?
ನಮಸ್ಕಾರ ಮೇಡಮ್. ನಮಸ್ತೆ ನಮಸ್ತೆ, ಹೇಳಿ ಸರ್, ಏನ್ ಸಮಸ್ಯೆ ಏನಾಗ್ತಾ ಇದೆ ಅಂತ? ಮೇಡಮ್, ಇದು ಕಿಪ್ನಳ್ಳಿಯಿಂದ ಬೈಪಾಸ್ ಹೋಗ್ತಕ್ಕಂತ ರಸ್ತೆ ಮೇಡಮ್. ಅನವಾರ, ಬೊಮ್ಮನಹಳ್ಳಿ, ಟಿ ವಡಿಗೇರಿ, ಕಿರಿಯಾಳ ಗ್ರಾಮಕ್ಕೆ ತಲುಪುವಂತ ಈ ಒಂದು ಮುಖ್ಯ ರಸ್ತೆ ಮೇಡಮ್. ಇದು ಸುಮಾರು ವರ್ಷಗಳಿಂದ ನಾನು ಈಗ 30 ವರ್ಷದ ಒಂದು ರೈತ ಮುಖಂಡನಾಗಿ ಈ ನನ್ನ ಒಂದು ನೆನಪಿನಲ್ಲಿ ಒಂದೇ ಒಂದು ಬಾರಿ ಡಾಂಬರ್ ಆಗಿದೆ ಮೇಡಮ್. ಅದನ್ನ ಬಿಟ್ಟರೆ ಮತ್ತೊಂದು ಸತ್ಲೆ ಡಾಂಬರೇ ಆಗಿಲ್ಲ ಮೇಡಮ್. ಆದ್ರೆ ಈ ಕಳೆದ ವರ್ಷ ನಾವು ಕೂಡ ಒಂದು ಪತ್ರಿಕೆ ಮಾಧ್ಯಮ, ಟಿವಿ ಮಾಧ್ಯಮ ಮತ್ತು ಪತ್ರಿಕೆ ಮಾಧ್ಯಮದ ಹೇಳಿಕೆ ಮುಖಾಂತರ ಕೊಟ್ಟದಕ್ಕ ಈಗ ಅರ್ಧ ಕಿಲೋಮೀಟರ್ ಮಾತ್ರ ಕಂಕರ್ ಹಾಕಿ ಅದನ್ನ ಮರಮ್ ಹಾಕಿಗೆಸಿಂದ ಮಾಡಿದಾರೆ ಮೇಡಮ್. ಉಳಿಕಿದ್ದಂತೂ ಯಥಾಸ್ಥಿತಿ ಹಂಗೆ ಇದೆ ಮೇಡಮ್, 5 ಕಿಲೋಮೀಟರ್. ಓಕೆ. ಸೊ ಇವಾಗ ಬಿಡಾಡಿ ದನಗಳು ಅಲ್ಲಿ ಗಮನ ಹರಿಸ್ತಾ ಇಲ್ಲ ಮೇಡಮ್. ಓಕೆ, ದನಗಳು ಅಲ್ಲಿ ಕೂತ್ಕೊಳ್ತಾ ಇದ್ದಾವೆ. ಎಸ್ ಮೇಡಮ್. ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ, ಹಾ ಮೇಡಮ್. ರೈತರಿಗೆ ತೊಂದರೆ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಿ. ಎಸ್ ಮೇಡಮ್. ಅಧಿಕಾರಿಗಳಿಗೆ ಏನು ದೂರನ್ನ ನೀಡಿಲ್ವಾ ನೀವು? ಮೇಡಮ್, ದೂರು ಸುಮಾರು ಬಾರಿ ನಾವು ಹೇಳಿದ್ವಿ ಮೇಡಮ್. ಶಾಪುರ ಪೌರಾಯುಕ್ತರಿಗೆ ಹಿಂದೆ ಇರ್ತಕ್ಕಂತ ಪೌರಾಯುಕ್ತರು ರಮೇಶ್ ಬಡಿಗೇರ್ ಸರ್ ಅಂತ ಹೇಳಿ ದೂರನ್ನು ನೀಡಿದೀವಿ, ಪತ್ರಿಕೆ ಹೇಳಿಕೆ ಕೊಟ್ಟಿದೀವಿ, ನಮ್ಮಲ್ಲಿ ಇದಾವೆ ಮೇಡಮ್. ಹಾ, ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಮೇಡಮ್ ಇಲ್ಲಿವರೆಗೆ ಯಾವುದೇ ಕೂಡ ಒಂದು ಕ್ರಮ ತಗೊಂಡಿಲ್ಲ ಮೇಡಮ್. 1 ವಾರ ಆಯ್ತು ಮೇಡಮ್. ವಾಹನ ಸವಾರರಿಗೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ, ವೃದ್ಧರಿಗೆ ಬಹಳಷ್ಟು ತೊಂದರೆ ಆಗ್ಲಕತ್ತದ ಮೇಡಮ್. ದನಗಳ ರೋಡಿಗೆ ಬಂದಿದ್ರಲ್ಲ. ಅಲ್ಲಿ ಗೋಶಾಲೆಗಳಿದೆಯಾ? ಹಾ, ಗೋಶಾಲೆ ಇದೆ ಮೇಡಮ್. ಇಲ್ಲಿ ಗದ್ದಿಗೆ ಅಂತ ಇದೆ ಮೇಡಮ್. ಬಸಾಯಿ ಮುತ್ತನ ಗದ್ದಿಗೆದಲ್ಲಿ ಗೋಶಾಲೆ ಇದೆ ಮೇಡಮ್. ಹಾ, ನೀವು ಎಲ್ಲರ ಪರವಾಗಿ ಮಾತನಾಡ್ತಾ ಇದ್ದೀರಾ, ಗೋಶಾಲೆಗಾದ್ರೂ ಕರ್ಕೊಂಡು ಹೋಗ್ಲಿ ಆ ದನಗಳನ್ನ ಅನ್ನುವಂಥದ್ದು. ಎಸ್ ಮೇಡಮ್, ಎಸ್ ಮೇಡಮ್. ಎಸ್, ನಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.